ವಾಟ್ ನೆಕ್ಸ್ಟ್ ಹಾಗಾದರೆ ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮ ಮಹತ್ವಾಕಾಂಕ್ಷೆ ಏನು ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ? ನೋಡಿ, ಮುಂಚೆನೇ ಹೇಳಿದಾಗಿನೇ ಸಾಯಿಲ್ ಟು ಸ್ಪೇಸ್, ಅಗ್ರಿಕಲ್ಚರ್ ಟೆಕ್ನಾಲಜಿಯಲ್ಲಿ ಇದು ಬರಬೇಕು. ನಾಳೆ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ದಲ್ಲಿ ಇವತ್ತು ನಾವು ಬರ್ತಾ ಇದ್ದೀವಿ. ನಮಗೆ ನಿಲುಕದ ಅನೇಕ ಕ್ಷೇತ್ರಗಳಿದೆ. ಇವತ್ತು ಎಲೆಕ್ಟ್ರಾನಿಕ್ ಚಿಪ್ಗಳಿದೆ, ಇದು ಚಿಕ್ಕದಾಗಬೇಕು, ಇನ್ನಷ್ಟು ಸ್ಮಾಲ್ ಆಗಬೇಕು, ಜನರಿಗೆ ಅಫೋರ್ಡೆಬಲ್ ಆಗಬೇಕು. ಇವತ್ತು ಕೀಮೋ ತೊಗೋಬೇಕು ಅಂತಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಎಲ್ಲ ಕೋರ್ಸ್ಗಳ ಮೇಲೆ ಹೋಗುತ್ತೆ, ಖರ್ಚಾಗುತ್ತೆ. ಇವತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಇವತ್ತು ನ್ಯಾನೋ ಥೆರಪಿ ಮುಗಿಯುತ್ತೆ, ಸಕ್ಸಸ್ಫುಲ್ಲಾಗಿ ಮುಗಿಯುತ್ತೆ. ನಮ್ಮ ಹತ್ರ ಕೇಸ್ ಹಿಸ್ಟ್ರಿ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ. ಸೊ ಹೀಗೆ ಮುಂದಿನ ದಿವಸದಲ್ಲಿ ಎಲ್ಲ ರಂಗಗಳಲ್ಲಿ, ಇವತ್ತು ಟೆಕ್ಸ್ಟೈಲ್, ನಾವು 1-2 ತಾಸು ಶರ್ಟ್ ಹಾಕ್ಕೊಂಡ್ರೆ ಒಂದು ರೀತಿ ವಾಸನೆ ಬರುತ್ತೆ. ಯಾಕೆಂತಂದರೆ ಬೆವರು, ಬಾಡಿಯಲ್ಲಿ ಹೊರಗಡೆ ಸರ್ಫೇಸ್ ನಮ್ಮ ಇದರಲ್ಲೂ ಕೂಡ ಬ್ಯಾಕ್ಟೀರಿಯಾಗಳಿದ್ದಾವೆ, ಫಂಗಸ್ಗಳಿದ್ದಾವೆ, ಅದು ಇದಾಗತ್ತೆ, ನಾಳೆ ವಾಸನೆ ಬರುತ್ತೆ. ಆದರೆ ನ್ಯಾನೋ ತಂತ್ರಜ್ಞಾನವನ್ನು ಬಳಸಿ ನೀವು ಆ ಫ್ಯಾಬ್ರಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಥವಾ ನಂತರ ವಾಶ್ ಮಾಡಬೇಕಾದ್ರೆ ಮಾಡೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತೇ ಆಗೋದಿಲ್ಲ, ಫಂಗಸ್ ಗ್ರೋತ್ ಆಗೋದಿಲ್ಲ, ನಿಮಗೆ ದುರ್ವಾಸನೆ ಬರೋದಿಲ್ಲ.